ಲಾರಿ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದೆ. 5 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಇಂಗಳಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್, ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಲಾರಿ ಹಾಗೂ ಕಾರಿನ ಮಧ್ಯೆ ನಡೆದಿರುವಂತಹ ಭೀಕರ ಅಪಘಾತ ಇದು. ಸ್ಥಳಕ್ಕೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾರಿ ಹಾಗೂ ಕಾರಿನ ನಡುವೆ ಭೀಕರವಾದಂತಹ ಅಪಘಾತ ನಡೆದಿದೆ. 5 ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯಲ್ಲಿರುವಂತಹ ಇಂಗಳಹಳ್ಳಿ ಕ್ರಾಸ್ ಏನಿದೆ, ಆ ಕ್ರಾಸ್ ಬಳಿಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಕ್ಸಿಡೆಂಟ್ನ ಭೀಕರತೆ ಎಷ್ಟಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಆ ಕಾರ್ ಒಳಗಡೆ ಇದ್ದಂಥ ಅಷ್ಟು ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಭಾಗಗಳಾಗಿರ್ಬೋದು, ಒಂದಷ್ಟು ಐಟಮ್ಸನ್ನು ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ ತುಂಬ ಒಂದಷ್ಟು ಐಟಮ್ಸ್ ಇದೆ. ಆದರೆ ಎಂಥ ಭೀಕರ ಅಪಘಾತ ಅಂತಂದರೆ, ಕಾರು ಮತ್ತು ಲಾರಿ ಎರಡೂ ಕೂಡ ಮುಖಾಮುಖಿಯಾಗಿ ಡಿಕ್ಕಿ ಆಗಿರೋದು. ಸ್ಥಳದಲ್ಲೇ ಅಲ್ಲಿ ಕಾರಿನ ಒಳಗೆ 3 ಸಾವನ್ನಪ್ಪಿರೋದು ಕಂಡು ಬರ್ತಾ ಇದೆ. 4 ಜನ, 5 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕಿದೆ. ಅಪಘಾತ ಹೇಗಾಯಿತು, ಯಾಕಾಯಿತು, ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಇಂಗಳಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಬಹಳ ಭೀಕರ ಆಕ್ಸಿಡೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಲಾರಿ ನಿಂತಿದೆ, ಲಾರಿ ಜೊತೆಗೆ ಕಾರು ಎರಡೂ ಕೂಡ ಮುಖಾಮುಖಿಯಾಗಿ ಆಕ್ಸಿಡೆಂಟ್ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ವಿಜುವಲ್ಸನ್ನು ಗಮನಿಸಿದ್ರೆ ಅದರ ಜೊತೆಯಲ್ಲಿ ಅವರೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರು, ಅಥವಾ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ರು, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಗೊತ್ತಾಗ್ತಾ ಇರೋದು. ಯಾಕಂದರೆ ಗಾಡಿ ತುಂಬ ಲಗೇಜ್ಗಳಿದೆ, ಒಂದಷ್ಟು ಬ್ಯಾಗ್ಗಳಿದೆ. ಇದೆಲ್ಲವನ್ನು ಗಮನಿಸಿದ್ರೆ ಪಾಪ ಎಲ್ಲಿಗೋ ಹೋಗ್ತಾ ಇದ್ದಂಥವ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಭೀಕರವಾದಂಥ ಅಪಘಾತ. ಕೂತಲ್ಲೇ ಎಲ್ಲಿ ಕೂತಿದ್ದಾರೆ ಅಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾಗ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು, ಜೊತೆಗೆ ಅಲ್ಲಲ್ಲೇ ಇದ್ದಂತಹ ನೆಕ್ ರೆಸ್ಟ್ ಏನಿದೆ ಅದು ಕೂಡ ಕಟ್ಟಾಗಿ ಬಿದ್ದಿರೋದು, ಇದೆಲ್ಲವನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಬಹಳ ಡೆಡ್ಲಿ ಆಕ್ಸಿಡೆಂಟ್ ಅನ್ನೋದನ್ನು ವಿಜುವಲ್ಸೇ ಸಾಕ್ಷಿ ಹೇಳ್ತಾ ಇದೆ. ಆಕ್ಸಿಡೆಂಟ್ ಹೇಗಾಯಿತು, ಯಾರ ನೆಗ್ಲಿಜೆನ್ಸ್ ಇದು, ಅಥವಾ ಹೇಗಾಯಿತು, ಡೀಟೇಲ್ಸ್ ಏನಿದೆ? ವಿಚಾರ ಕುರಿತಂತೆ ಕೂಡ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಲಾರಿ, ಇನ್ನೊಂದು ಕಡೆ ಕಾರ್. ಅಂದ್ರೆ ಬೆಂಗಳೂರಿನಿಂದ ಬಾಗಲಕೋಟೆಗೆ ಹೋಗ್ತಿದ್ದಂತಹ ಉದ್ಯಮಿಯ ಕಾರ್ ಈ ಒಂದು ಅಪಘಾತದಲ್ಲಿ ಕುಟುಂಬದವರು ಮೃತರಾಗಿದ್ದಾರೆ ಎಂಬ ಒಂದು ಮಾಹಿತಿ ಪೊಲೀಸರಿಗೆ ಸದ್ಯ ಸ್ಥಳದಲ್ಲಿ ಸಿಕ್ಕಿದ್ದು. ಈ ಒಂದು ಮೃತರಾದವರಲ್ಲಿ 3 ಹೆಣ್ಮಕ್ಳು, 2 ಪುರುಷರು ಸೇರಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿರುವಂತಹ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗಾಯಾಳು ಅಂದ್ರೆ ಓರ್ವನು ಗಾಯಗೊಂಡಿದ್ದು, ಅವನು ಸಹಿತ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು. ಇನ್ನುಳಿದಂತೆ ಈ ಒಂದು ಮೃತರಾದ ಶವಗಳನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಎಂಬ ಒಂದು ಮಾಹಿತಿಯನ್ನು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ನೀಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಲಾರಿಯ ಚಾಲಕನ ಅಜಾಗರೂಕತೆ ಕಾರಣ ಅಥವಾ ಕಾರಿನ ಚಾಲಕನ ಅಜಾಗರೂಕತೆ ಕಾರಣ ಎಂಬ ಒಂದು ವಿಚಾರ ಕುರಿತಂತೆ ಕೂಡ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಈ ಒಂದು ವಿಚಾರ ಕುರಿತಂತೆ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಗ್ರಾಮೀಣ ಪೊಲೀಸರು ಸದ್ಯ ಬಾಡಿಗಳನ್ನು ಶಿಫ್ಟ್ ಮಾಡಿದ್ದು, ಇನ್ನೊಂದು ಕಡೆ ಈ ಒಂದು ವಿಚಾರ ಕುರಿತಂತೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ಡೀಟೇಲ್ಸ್ಗೆ